ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದಯವಿಟ್ಟು ಕಾರ್ಯಕರ್ತರು ಸಮಾಧಾನ ರೀತಿಯಲ್ಲಿ ಕುತ್ಕೊಳ್ಬೇಕು. ಕುತ್ಕೊಳ್ಳಿ, ಒಬ್ಬೊಬ್ರು ಮಾತಾಡ್ತಾರೆ, ಏನ್ ತೊಂದರೆ ಆಗೋದಿಲ್ಲ. ದಯವಿಟ್ಟು ಕುತ್ಕೊಳ್ಳಿ, ಗಲಾಟೆ ಮಾಡಬಾರ್ದು. ದಯವಿಟ್ಟು ತಮ್ಮ ಆಸನಗಳಲ್ಲಿ ಹಾಕಬೇಕು. ದಯಮಾಡಿ ನಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದ್ ಮನೆ, ನಿಮ್ದೇನಾರ ಇದ್ರೆ ಸಮಾಧಾನ ಕೇಳ್ಕೊಡ್ರಿ. ಈ ಕೂಗಾಡಕ್ ಬೇಡ, ಹೋಗಲ್ಲ ಇರೋದೇ ಹೇಳ್ತಾ ಇರೋದು, ಕೂಗಾಡಕ್ ಬೇಡ. ನಿಮ್ದೇನೇ ಇದ್ರು ಸಮಾಧಾನವಾಗಿ ಕೇಳ್ಕೋಬೇಕು ಅಷ್ಟೇ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು. ದಯವಿಟ್ಟು ಬನ್ನಿ ಕುತ್ಕೊಳ್ಳಿ. ದಯವಿಟ್ಟು ಕೇಳೋದಕ್ಕೆ ಅಂತಾನೆ ಕುಂತಿದ್ದಾಗ ಯಾಕೆ ಇಷ್ಟೊಂದು ರದ್ದು ಮಾಡ್ತೀರಾ? ಕುತ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ ಜಿಲ್ಲಾ ನಾಯಕರಾದಂತ ಶಿವರಾಮರವರು ಹಾಗೂ ಗೋಪಾಲ್ ಸ್ವಾಮಿ ಅವರ ಸಮ್ಮುಖದಲ್ಲಿ ಕಾರ್ಯಕರ್ತರು ಮಾತಾಡ್ತಾರೆ, ಅವರು ಕೂಡ ಮಾತಾಡ್ತಾರೆ. ನಿಮ್ಮ ಮಾತುಗಳನ್ನ ಕೇಳಿಸ್ಕೋಬೇಕಲ್ಲ ಅವರು, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ನೀವು ನಮಗೂ ಕಾಂಗ್ರೆಸ್ ಪಕ್ಷ ಶಕ್ತಿ ಸಮಸ್ಯೆ ಬಗೆಹರಿಸಕ್ ಬಂದಿದ್ರೆ ನಾವು ಮಾತಾಡೋದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸಭೆ ನೀವು ಇದೆಲ್ಲ ಮಾಡೋದು ತಗೊಳ್ಳಲ್ಲ, ನಾಗರಿಕತೆ ಅಲ್ಲ ಇದು. ಏನಾದ್ರು ಇದ್ರು ಕೂತು ಮಾತಾಡುವಂತ ವಿಷಯವನ್ನ ನೀವು ದೊಡ್ಡ ಮಾಡಕ್ ಬಂದಿದ್ರು. ಯಾರು ಸಂಸ್ಕೃತಿ ಅಂತಿರಲ್ಲ, ಸಂಸ್ಕೃತಿಯಾಗಿ ದೊಡ್ಡ ಬಂದಿದ್ರೆ ಸಭೆ ಮೇಲೆ ನಮ್ಮ ಆಹ್ವಾನವನ್ನು ಹೇಳಿದ್ರು. ದಯವಿಟ್ಟು ಸುಮ್ಮನೆ ಇರಬೇಕು. ಇನ್ನು ಆಹ್ವಾನ ಕೇಳಿ ನಾವೇನು ಬೇರೆ ಅಂತ ಹೇಳ್ತಾ ಇಲ್ಲ, ಆದ್ರೆ ದಯವಿಟ್ಟು ಸುಮ್ಮನೆ ಇರಬೇಕು. ನಾವು ಸಣ್ಣದ್ರಿಂದಲೇ ನಮ್ಮ ಅಪ್ಪನ ಕಾಲದಿಂದಲೂ ನಾವು ರಾಜಕೀಯದಾರೆ. ನಾವು ಕಾಂಗ್ರೆಸ್ ಬಿಟ್ಟು ಯಾವುದಕ್ಕೂ ಬಂದಿಲ್ಲ. ಈಗ JDS 2 ಕಾಂಗ್ರೆಸ್ಸಿಂದ ಮೈತ್ರಿಕೂಟದಿಂದವ ಮಾಡಿ ಹೋಸಲಿ ಮಾಡಿರುವೆ. ನಮ್ಗೆ ಯಾವುದೋ ಅನ್ಯಾಯ ಆಗೋಗ್ಬಿಟ್ಟಿದೆ. ಎಲ್ಲ ಈ ಎರಡರಿಂದಲೂ ಅನ್ಯಾಯ ಆಗ್ತಾಯಿದೆ. ಯಾವುದು ನಮಗೆ ಪಾಡಾಗ್ತಾ ಇಲ್ಲ. ಹಂಗಾಗಿ ನಾವು ಈ ಸಲ ನಾವು ಹೋಗ್ತಾ ಇದ್ದೀವಿ. ನಾವು BJP ಆಗ್ತಾಯಿದ್ದೀವಿ, BJPಗೆ ಸಪೋರ್ಟ್ ಮಾಡ್ತೀವಿ. ಸಭೆ ಕರೆದಾರೆ, ನಮ್ಗೇನು ಎಲ್ಲ ಗಿಡ ಮರನೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಹಾಕಿ ಓಟ. ಹಂಗಾಗಿ ನಮ್ಮ ತೆಂಗಿಲ್ಲ, ಇವತ್ತು ಪಾಪ್ರೆತ್ತಿದ್ದೀವಿ, ಕುಡಿಯಕ್ಕೆ ನೀರಿಲ್ಲ, ನಮ್ಮ ಕ್ಯಾಬ್ನಾಳಿಲ್ಲ, ಅದ್ರಾಗೂ ಮಾಡಲಿಲ್ಲ, ಏನು ಮಾಡಲಿಲ್ಲ. ಎಲ್ಲಿ ನಮ್ಮ ಕೆರೆಯಲ್ಲಿ ನೀರಿದೆಯಾ? ಉಸಿರಾಡೋಕ್ಕೆ ಗಾಳಿನೂ ಇಲ್ಲ, ನೀರು ಇಲ್ಲ. ಹಂಗಾಗೋಗ್ಬಿಟ್ಟಿದೆ ನಮ್ಮದು.
ನೀರಿಗಾಗಿ ನಾವು ಈಗ ಪರದಾಡೋದು ಬಂದಿದೆ, ಗೊತ್ತಾಯ್ತಾ? ನಮ್ಮ ಸಮಸ್ಯೆಯಲ್ಲಿ ಹಿಂಗಾಗಿದೆ. ನಾಯಕರೆಲ್ಲ ಇದು ರಾಹುಲ್ ಗಾಂಧಿ ಎಲ್ಲ ಹೇಳ್ತಾ ಇರೋದು ಮೈತ್ರಿ ಪಕ್ಷನ ಬೆಂಬಲಿಸಿ ಅಂತ ಕೇಳ್ತಾ ಇದಾರೆ. ಮಾತು ಒಪ್ಪಲ್ವಾಂಗಿದ್ರೆ? ಇಲ್ಲ ನಾವು ಈಗ ತೊರ್ಕೊಂಬಿಟ್ಟಿದ್ವಿ ಅತ್ಲಾಗಿ ದುಡ್ದು ಸಾಕಾಗೋಗ್ಬಿಟ್ಟಿತ್ತು. ನಾವು ಸಣ್ಣದ್ರಿಂದಲೂ ಹಾಕಿದ್ವಿ, ನಮ್ಗೀಗ ಅನ್ಯಾಯ ಆಗ್ತೈತೆ. ನಮಗೀಗ ಏನಾರ ಮಾಡಿ ಈಗ ಅಲ್ಲಿಯ ಕಾರ್ಯಕರ್ತರೊಬ್ಬರು ಮಾತಾಡ್ತಿದ್ರು, ಇಷ್ಟು ವರ್ಷ ಬರೀ ಇದ್ದು ನಮ್ಮನ್ನ ಇಲ್ಲಿ ದುಡಿಸ್ಕೊಂಡ್ರು ಅಷ್ಟೇ ಹೊರತು ಏನೂ ಆಗಿಲ್ಲ ನಮಗೆ. ನಾವು ಈ ಮೈತ್ರಿ ಸರ್ಕಾರ ಒಪ್ಪಲ್ಲ, JDSಗೆ ಮತ ಹಾಕಲ್ಲ, ನಾವೇನಿದ್ರು BJPಗೆ ಸಪೋರ್ಟ್ ಮಾಡ್ತೀವಿ ಅಂತ ಹಾಸನದಲ್ಲಿ ದೋಸ್ತಿಗಳ ಮಧ್ಯೆ ಭಿನ್ನಮತ. ಇದುವರೆಗೆ ನ್ಯೂಸ್ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜ್. ಈಗೊಂದು ಬ್ರೇಕ್ ಆದ್ಮೇಲೆ ಎಂದಿನ ಹಾಗೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.